ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ರೀ. ಮಾರ್ನಿಂಗ್ ಗುಡ್ ರೀ. ರೀ, ಶುಭ ಮುಂಜಾನೆ. ಸರ್, ಯಾಕೋ ನಮ್ಮ ವಾಕಿಂಗ್ ಟೀಮ್ ಬರ್ತಾ ಬರ್ತಾ ಕಡಿಮೆ ಆಗ್ತಿದೆ. ಜನ ಎಷ್ಟು ಕಡಿಮೆ ಬಂದಿದ್ದಾರೆ ನೋಡಿ. ಬರ್ತಾರ್ರಿ, ಎಲ್ಲ ಮನೆಯಿಂದ ಮುಗಿಬೇಕಲ್ರಿ. ಏನಂದ್ರಿ? ಅರ್ಥ ಆಗ್ಲಿಲ್ಲ. ಅಲ್ರಿ, ಮನ್ಯಾಗ ಕಸ ಮುಸುರಿ ಮುಗಿಸ್ಕೊಂಡು ಹೆಂಡತಿ ಕೈಲಿ ಗಜ್ಜು ತಿಂದು ಬರ್ಬೇಕಲ್ರಿ, ಲೇಟ್ ಆಗ್ತದ ಮತ್ತ. ನೀವೇನಾದ್ರೂ ಯಾವಾಗ್ಲೂ ತಮಾಷೆ ಮಾಡ್ತಾನೆ ಇರ್ತೀರಪ್ಪ. ಕೆಲವೊಂದ್ಸಲ ನಿಮ್ ಮಾತು ನನ್ಗೆ ಅರ್ಥನೇ ಆಗಲ್ಲ. ಅಲ್ರಿ ಸರ, ನೀವು ಎಷ್ಟು ವರ್ಷ ಆಯ್ತ್ರಿ ಇಲ್ಲಿ ಉತ್ತರ ಕರ್ನಾಟಕಕ್ಕೆ ಬಂದು? 3-4 ವರ್ಷ ಆಗಿರ್ಬೋದು. ಮತ್ತ ಇನ್ನೂ ನಮ್ಮ ಭಾಷೆ ಕಲಿಯವಲ್ಲಲ್ರಿ? ಉತ್ತರ ಕರ್ನಾಟಕ ಭಾಷೆ ಕಲಿಬೇಕ್ರಿ ಸರ, ಅಂದ್ರೆ ಅರ್ಥ ಆಗ್ತದ್ರಿ ಎಲ್ಲ. ಅಲ್ರಿ ಸರ, ನೋಡಿದ್ರೆ ನೀವು ಬ್ಯಾಂಕ್ನಾಗ ಇರ್ತೀರಿ, ದಿನ ಮಂದಿ ಬರೋದು ಹೋಗೋದ್ರಿಂದ ಅವ್ರು ಮಾತಾಡೋ ಮಾತನ್ನ ಸ್ಟೈಲ್ ನೋಡ್ಯಾರ ಕಲಿಬೇಕಾಗಿತ್ತಲ್ರಿ ನೀವು ಇಷ್ಟೊತ್ತಿಗೆ. ಇಲ್ಲ ಸರ್, ತುಂಬಾ ಕಷ್ಟ ಇದೆ ನಿಮ್ಮ ಭಾಷೆ ಕಲಿಯೋದು. ಇಲ್ಲಿ ಜನ ಅಂತೂ ಅಬ್ಬಾ ಒಂದೊಂದ್ಸಲ ಒಂದೊಂದು ರೀತಿ ಮಾತಾಡ್ತಾರೆ ರೀ, ನಂಗೆ ಅರ್ಥನೇ ಆಗಲ್ಲ. ಮೊನ್ನೆ ನೋಡಿ, ಒಬ್ಬ ಪಾಸ್ಬುಕ್ ಎಂಟ್ರಿ ಮಾಡ್ಸೋಕೆ ಅಂತ ಬಂದ. ಮಾಡಿಕೊಡುವ ಮಾರಾಯ ಅಂದ. ಇರಿ ಸ್ವಲ್ಪ ಹೊತ್ತು ವೇಟ್ ಮಾಡಿ, ಬೇರೆಯವ್ರದ್ದಿರಿ ಅಲ್ವಾ, ಎಲ್ಲ ವರ್ಕ್ ಮುಗಿಸಿದಾದ್ಮೇಲೆ ನೀವೊಂದು ಮಾಡ್ತೀನಿ, ಒಂದು 10 ನಿಮಿಷ ಕೂತ್ಕೊಳ್ಳಿ ಅಂತ ಅಂದೇನಪ್ಪ ನಾನು. ಅದಕ್ಕೋನು ಎಷ್ಟೊತ್ತ ನಿಂದಿರ್ಬೇಕೊಲೆ, ಜಲ್ದಿ ಮಾಡಕ್ಕೆ ಬರಲ್ಲ, ನಾನು ಏನು ಮಾಡ್ತಿದ್ದಿ ತೆಗದಾಬಿಟ್ಟು ಅಂದ್ಬಿಡ್ಬೇಕಾ? ನಾವು ಹಂಗೆ ರೀ, ನಮ್ಮ ಕಡೆ ಹಂಗೆ ನೋಡ್ರಿ. ನಾವು ಒಂದ್ಗಾನೆ ಮಾಡ್ಬೇಕು, ನೀವು ಇಲ್ಲಾಂದ್ರೆ ನಾವು ಏನು ಬಂದಂಗೆ ಬಾಯಿಗೆ ಬಂದಂಗೆ ಉಗ್ಯೋರು ನಾವು. ಯಾಕ ಲೇ ಅಂದಾನ ಅಷ್ಟೇ, ನಿಮ್ಮ ಮೌನ್ ಅಂದಿಲ್ಲ. ಹ್ಞೂ ರೀ, ಅದು ಬಂತ ಅವನ ಬಾಯಲ್ಲಿ. ನಿಮ್ಮ ಸಂಬಂಧ ಎಷ್ಟು ಕಾಯ್ಬೇಕು ನಾನು ಅಂತೇಳಿ ಪಾಸ್ಬುಕ್ ಮುಖಕ್ಕೆ ಎಸಿಯೋದ. ಮತ್ತ ಮುಂದೆ ಹೋಗೋ ಕೆಲಸ ಇರ್ತಾವ್ರಿ, ಹಳ್ಳಿಗಳಿಗೆ ಹೋಗೋರು ಇರ್ತಾರ, ಬಸ್ ಇರಂಗಿಲ್ಲ, ಒಂದೊಂದೇ ಬಸ್ ಇಟ್ಕೊಂಡು ಕೂತಿರ್ತೀವಿ. ಮತ್ತ ಜಲ್ದಿ ಮಾಡಿಕೊಡ್ಲಿಲ್ಲ ಅಂದ್ರೆ ಅವ್ರು ಅನ್ನೋರ ರೀ ಹಂಗ. ಆದ್ರೂ ಏನ್ರಿ ಅಷ್ಟು ಒರಟಾಗಿ ಮಾತಾಡೋದ? ಆದ್ರ ನಮ್ಮ ಕಡೆ ಮಂದಿ ಭಾಳ ಚಲೋ ರೀ, ಹಂಗೆ ಬೈತಾರ್ರಿ. ಆದ್ರ ಮನುಷ್ಯನಾಗ ಕಪಟ್ ಇರಂಗಿಲ್ರಿ. ಸುಮ್ಮ ಮನ್ಯಾಗ ಜಗಳ ಬಂದಿರ್ತಾರಲ್ರಿ, ಅದೆಲ್ಲ ಟೆನ್ಷನ್ ತಂದು ನಿಮ್ಮ ಮೇಲೆ ಹಾಕಿಬಿಡ್ತಾರ ಅಷ್ಟೇ ರೀ. ಹಂಗ ಉದ್ದೇಶಪೂರ್ವಕವಾಗಿ ಮಾಡಂಗಿಲ್ರಿ ಅವ್ರು ಯಾರು. ಯಾಕಪ್ಪ ಮಗನ ಹರಾಮ್ಕೋರ್ ನನ್ ಬಿಟ್ಟ ಬಂದಿ ವಾಕಿಂಗ್ ಕಡಿತದನ ಸಣ್ಣಗೆ. ನಮಸ್ಕಾರ ರೀ ಬ್ಯಾಂಕಿನ ಸರ. ನಮಸ್ಕಾರ, ಬನ್ನಿ. ಏನ್ರಪ್ಪ ನೀವು ತುಂಬಾ ತಮಾಷೆಯಾಗಿ ಮಾತಾಡ್ತೀರಪ್ಪ. ಹ್ಞೂ ರೀ ಸರ, ನಾವು ಹಂಗೆ ರೀ. ಪ್ರಾಣೇಶ್ ಜೊತೆ ಮೊದಲೆಲ್ಲ ಕಾಮಿಡಿ ಮಾಡ್ಲಿಕ್ಕೆ ಹೋಗ್ತಿದ್ದೆ ರೀ ನಾನು. 1-2 ದಿನ ಜ್ವರ ಬಂದು ಅಂತ ಬಿಟ್ಟಿನ್ರಿ, ಪೂರ್ತಿ ಬಿಡ್ಸಾಬಿಟ್ರಿ ನೋಡ್ರಿ. ಹೌದಾ? ಯಾರು ಹೇಳಿ? ನಮ್ಮ ಬ್ರೀಚಿ ಪ್ರಾಣೇಶ್ ಅವ್ರ ಜೊತೆನಾ? ಅದೇ ಅನ್ಕೋತೀನ್ರಿ, ನಿಮ್ಗೆ ಅಷ್ಟೊಂದು ಕಾಮಿಡಿ ಎಲ್ಲಿಂದ ಬರುತ್ತೆ ಅಂತ. ಹಗ್ಗ ಇವ್ ನಂಬಿತ್ ನೋಡಿ, ಅದು ನಾವೇನು ಹೇಳಿದ್ರು ನಂಬೇ ಬಿಡ್ತಾವ ಇವು. ಬೆಂಗಳೂರು ಮಂದಿನ ಹೆಂಗಿರ್ತಾವ ಅಂತೀನಿ. ಇಟ್ಟು ಸೂಕ್ಷ್ಮ ಇದ್ರೆ ಹೆಂಗಪ್ಪ ನೀವು ಜೀವನ ಮಾಡೋದು ಅಂತೀನಿ. ಸರ, ನೀವು ಏನು ಹೇಳಿದ್ರು ನಂಬೇ ಬಿಡ್ತೀರೇನ್ರಿ? ಅಲ್ರಿ, ಇಲ್ಲೇ ನಮ್ಮ ಬಾಜು ಹಳ್ಳಿಯಾಗಿರ್ತಾನೆ, ಯಾವಾಗ ನೋಡಿದ್ರು ನಮ್ಮ ಜೊತೆ ಇರ್ತಾನೆ. ಅವ ಯಾವಾಗ ಬೀಚಿ ಪ್ರಾಣೇಶನ್ ಜೊತೆ ಕಾಮಿಡಿ ಮಾಡಕ್ ಹೋಗ್ತಾನ್ರಿ? ಹೋಗಲ್ವಾ? ಮತ್ತ ಅವ್ರು ಹೇಳಿದ್ರಿ ಇವಾಗ ತಾನೇ. ಏನೋಪ್ಪ, ನಿಮ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ನಂಗೆ ನಿಜ ಅರ್ಥನೇ ಆಗಲ್ಲ ನೀವು. ಅದಕ್ಕ ನೋಡ್ರಿ, ನಮ್ಮ ಜೊತೆ ಕೂಡಿ ನಮ್ಮ ಭಾಷೆ ಕಲೀರಿ, ಹಿಂಗ್ ಒಂದ್ ಸ್ವಲ್ಪ ಹೊರಟ ಆತಿರಿ ಯಾವಾಗಾರ. ಆಮೇಲೆ ನಿಮ್ ಕಡೆ ಜನ ಇನ್ನೊಂದು ಏನಂದ್ರೆ, ಊಟಕ್ಕೆ ಹೋಗಿರ್ತೀವಲ್ವಾ, ಬೇಡ ಅಂದ್ರು ಹಾಕ್ತೀರಿ. ನಿಮ್ಮಂಗ ಬ್ಯಾಡಂದಗನೆ ಬಿಟ್ಬಿಡ್ಬೇಕನ್ರಿ. ನಾವ್ ಹಂಗಲ್ರಿ, ನಮ್ಮ ಮನೆಗೆ ಬಂದಿರ್ತೀರಂದ್ರ ನೀವು ಹೊಟ್ಟೆ ಹೊಡೆದಲ್ದಕ್ಕದು ಆದ್ರ ಅಸಿಡಿಟಿ ಆಗಿ ಪಿತ್ತಾಗಿ ನೆತ್ತಿಗೇರಿ ನೀವು ಏನಾರ ಆಗ್ರಿ, ನಾವು ಹಾಕಿದಷ್ಟು ತಿನ್ಬೇಕು ನೀವು. ನಾವು ಹಂಗೆ. ಹ್ಞೂ ರೀ, ನನ್ಗೆ ಅದೇ ಅರ್ಥ ಆಗಲ್ಲ. ಅಲ್ಲ, ನಮ್ದು ಎಷ್ಟು ಹೊಟ್ಟೆ ಹಿಡಿಯುತ್ತೆ ಅಷ್ಟು ಊಟ ಮಾಡ್ತೀವಿ ತಾನೇ ನಾವು. ಬೇಡ ಅಂದ್ರೆ ಸಾಕಾಗಿರುತ್ತೆ ಅಂತ ತಿಳ್ಕೊಬೇಕು. ಇಲ್ಲ ರೀ, ತಗೊಳ್ಳಿ, ಇನ್ನೊಂದು ತಗೊಳ್ಳಿ ಅಂತ. ಮೊನ್ನೆ ನೋಡಿ ಎಲ್ಲೋ ಹೋಗಿದ್ದೀನಿ, 4 ಪುರಿ ಹಾಕಿದ್ರು. ಮನೆಗೆ ಬರುವಷ್ಟರಲ್ಲಿ ಹೊಟ್ಟೆ ಎಷ್ಟೊಂದು ಭಾರ ಆಗ್ಬಿಟ್ಟಿತ್ತು ನಂಗೆ. ನಿಮ್ಮಂಗಿದ್ರ ಆಯ್ತ್ರಿ. ನಿಮ್ ಕಡೆ ಬಂದಿವಂದ್ರ ನಾವು ಅದ್ರಾಗ ನಾವೇನ್ ಗೊತ್ತನ್ರಿ, ನಮ್ ಕಡೆ 2 ಚಪಾತಿ ಹಾಕ್ಸ್ಕೊಂಡಿದ್ವಿ ಅಂದ್ರೆ ಇನ್ನೊಂದ್ ಚಪಾತಿ ಹಾಕ್ಲಿಕ್ಕೆ ಬಂದಾರಂದ್ರೆ ಬ್ಯಾಡ ಅಂತೀವ್ರಿ. ಅಂದ್ರೆ ಅವ್ರು ಹಾಕ್ತಾರಂತ ನಮಗ್ ಪಕ್ಕ ಗೊತ್ತಿರ್ತದ, ಅದಕ್ಕ ಬ್ಯಾಡ ಅಂತೀವಿ ನಾವು. ಅದು ಬಿಡ್ತೀರಿ ನೀವು, ಸಾಕಂಗನೆ ಬಿಟ್ಬಿಡ್ತೀರಪ್ಪ. ಮೊನ್ನೆ ಹಿಂಗೆ ಐತ್ರಿ, ಒಬ್ರು ಮನಿಗ್ ಬೆಂಗಳೂರಾಗ ಊಟಕ್ಕೆ ಹೋಗಿನಿ. ನಮ್ಮ ಮಗನ ಮನಿಗೆ ಹೋದಾಗ 1 ಚಪಾತಿ ಹಾಕ್ಯಾರ, ಇನ್ನೊಂದು ಬೇಕಾ ಅಂದ್ರು. ಬ್ಯಾಡ್ರಿ ಅಂದಗನೆ ಬಿಟ್ಟು ಹೋಗ್ಬಿಟ್ರು. ಇವನವನು ಹಗ್ಗ, ಇವನವನು ಕೇಳಿ ಹಾಕ್ಸೋಬೇಕಪ್ಪ ಇವ್ರ ಬಲ್ಲಿ ಅನ್ಕೊಂಡೆ ನಾ ಅವತ್ತನೇ. ಹ್ಞೂನ್ರಿಪ್ಪ, ಅವ್ರ ಕಡೆ ಬೆಂಗಳೂರು ಕಡೆ ವಿಚಿತ್ರನೇ ಇರ್ತಾರ್ರಿ. ನಾವು ಒಂದ್ಸಲ ಹೋಗಿವಲ್ರಿ, ಚಾ ಕುಡಿತೀರಾ, ನೀವು ಕುಡಿತೀರಾ ಅಂತೇಳಿ ಹೋಗಿ ಕೂತೀವ್ರಿ ಮನೆಗೆ. ನೀವು ಯಾರ್ಯಾರು ಚಾ ಕುಡಿತೀರಿ ಅಂತ ಕೇಳಿ ಮಾಡ್ತಾರಂತ್ರಿ ಅವ್ರು. ಅಪ್ಪೋ, ನಾವು ಹಂಗಲ್ಲ ನೋಡ್ರಿ. ಹೊರಗೆ ಬಂದು ನೋಡ್ತೀವ್ರಿ, 1 4 ಮಂದಿ ಬಂದಿರೋದ್ರೆ 8 ಮಂದಿ ಆಗಷ್ಟು ಚಾ ಮಾಡಿಬಿಡ್ತೀವ್ರಿಪ್ಪ ನಾವು. ಅಲ್ರಿ, ಇದು ಕೇಳಿ ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳಿ? ಕೆಲವೊಬ್ರು ಟೀ ಕುಡಿತಿರ್ತಾರೆ, ಕೆಲವೊಬ್ರು ಕುಡಿತಿರಲ್ಲ, ಕಾಫಿ ಕುಡಿತಿರ್ತಾರೆ. ಈ ತರ ಆಗೋದ್ರಿಂದ ಸುಮ್ಮನೆ ವೇಸ್ಟ್ ಅಲ್ವಾ ಮಾಡಿದ್ದು, ಅದಕ್ಕೋಸ್ಕರ ಕೇಳ್ಬಿಟ್ಟು ಮಾಡ್ತಾರೆ. ಅದ್ರಲ್ಲಿ ತಪ್ಪೇನಿದೆ? ಹಂಗಂದ್ರೆ ಹೆಂಗ್ರಿ ಸರ? ಕೆಲವೊಬ್ರು ಮುಜುಗರ ಪಟ್ಕೊಳ್ಳಿರ್ತಾರ್ರಿ, ಬ್ಯಾಡ ಅಂತ ಹೇಳ್ತಿರ್ತಾರ, ಕುಡಿತಿರ್ತಾರ. ಅಂತವ್ರಿದ್ರ ಸುಮ್ ಕೊಡ್ಬೇಕಲ್ರಿ ನಿಮ್ ಮುಂದ. ಅದನ್ನೇ ಮಾಡಬಾರ್ದು ಅಂತ ಹೇಳೋದು ನಾನು. ಬೇಕಾಗಿತ್ತಾ ಕೇಳ್ಬಿಡ್ಬೇಕು, ಬೇಡವಾ ಬಿಟ್ಬಿಡ್ಬೇಕು ಅಷ್ಟೇ. ನಮ್ಮ ಕಡೆ ಅದೇ ರೂಲ್ಸ್ ನೋಡ್ರಿ. ಊಟ ಆದ್ರೂ ಅಷ್ಟೇ, ಎಷ್ಟು ಬೇಕೋ ಅಷ್ಟು ಕೇಳಿ ಹಾಕ್ಸ್ಕೋತೀವಿ. ಬೇಡ ಅಂದ್ರೆ ಸಾಕು ಅಂತ ಹೇಳ್ಬಿಡ್ತೀವಿ, ಅಲ್ಲಿಗೆ ಬಿಡಲ್ಲ. ನಿಮ್ ಜನ ಹಬ್ಬ ಬಿಡೋದೇ ಇಲ್ಲಪ್ಪ ಒಟ್ಟ. ನಮಗ ಬಾಳ್ ಪರ್ಕ್ ಅದಲ್ರಿ. ಆಗುವಲ್ಲ ಹೋಗುವಲ್ಲ, ಬರೀ ಮಾತಾ ಕಟ್ಟಿದಾಯ್ತಲ್ಲ. ಚಾರ ಕುಡಿಯಮ್ ನಡ್ರಿ. ಬರೀ ಚಾ ಏನ್ ಕುಡಿತೀರಿ? ನಮ್ಮ ಬ್ಯಾಂಕಿನ ಸಾಹೇಬ್ರು ಬಂದಾರ, ನಾಷ್ಟ ಮಾಡ್ತಾರ. ನಡೀರಿ ಸರ, ಮಾಡಿಸ್ತಿರಿಲ್ರಿ ನಾಷ್ಟ? ಅಯ್ಯೋ ಬನ್ನಿ, ಅದರಲ್ಲೇನಿದೆ, ನಾಷ್ಟ ಮಾಡಿಸೋಣ. ನೋಡ್ರಿಪ್ಪ, ಬಡ ನಾಷ್ಟ ಮಾಡಿ ನಮ್ಮ ಮನೆಗೆ ಹೋಗ್ಬೇಕು ಇವತ್ತು. ನೆನಪೇ ಇಲ್ಲ ನೋಡು, ನಮ್ಮ ಹುಡುಗನ್ ನೋಡ್ಲಿಕ್ಕೆ ಬರ್ತಾರೆ ಇವತ್ತು. ಹೌದ್ರಿ, ಬಾರಿ ಆಯ್ತು ಬಿಡ್ರಿ.
ಇಂಥ ಕ್ರಿಟಿಕಲ್ ಕಂಡೀಷನ್ನಾಗೂ ಹುಡುಗಿ ಕರ್ಕೊಂಡು ನಿಮ್ಮ ಮಗನ ನೋಡ್ಲಿಕ್ಕೆ ಬರ್ತಾರಂದ್ರ ಭಾರಿ ಆಯ್ತಪ್ಪ. ಹಂಗೇನಿಲ್ರಿ, ಮೊನ್ನೆ ನಾವೇ ಹೋಗಿ ಬಂದೀವ್ರಿ. ಸುಮ್ ನಮ್ಮ ಮನೆತನ ನೋಡಿ ಹೋಗ್ಲಿಕ್ಕೆ ಬರ್ತಾರೆ ಅವ್ರು, ಹೊಲ ಮನಿ ನೋಡ್ಕೊಂಡು ಹೋಗೋರಿ. ನಂಬಿಕೆ ಇರಂಗಿಲ್ಲಲ್ಲ. ಜೋರದ. ಏನು ಕೊಟ್ರಿ ವರದಕ್ಷಿಣ? ಚಲೋನೇ ಕೊಟ್ಟಿರ್ಬೇಕು, ನೀವು ಅಜ್ಜಿದ್ದೀರಿ. ಏನು ಕೊಡ್ತಾರ್ರಿ ಇಪ್ಪ, ಯಾವ ಕಾಲ್ದಾಗಿದ್ದೀರಿ ನೀವಿನ? ಎಷ್ಟು ವಜ್ಜಿದ್ರು ವರದಕ್ಷಿಣೆ ಆಶೆನೇ ಬಿಟ್ಬಿಡ್ಬೇಕ್ರಿ. ನಮ್ಮ ಕಾಲ್ದಾಗಿತ್ರಿ ಅವೆಲ್ಲ, ವಜ್ಜಿದ್ದವ್ರಿಗೆ ಭಾಳ ವರದಕ್ಷಿಣ, ಕಡಿಮೆ ಇದ್ದವ್ರಿಗೆ ಕಡಿಮೆ ವರದಕ್ಷಿಣ ಅಂತ. ಈಗ ಅಂಥವೆಲ್ಲ ಆಶೆನೇ ಇಟ್ಕೊಂಡಿಲ್ಲ ನೋಡ್ರಿ ನಾವು. ಸುಮ್ಮ ಒಂದು ಹುಡುಗಿ ಸಿಕ್ಕರೆ ಸಾಕು ಅನ್ನಂಗಾಗ್ಯದ್ರಿ. ಜಲ್ದಿ ಮಾಡಿ ಮುಗಿಸಿದ್ವಿ ಅಂದ್ರೆ ನಡೀತದ್ರಿ. ಇಷ್ಟು ವಜ್ಜಿದ್ದೀವಿ ಅಂದ್ರೆ ನನ್ನ ಮಗನ ತಲೆ ಕೂದಲು ಹೊಂಟವ್ರಿ, ಇನ್ನೂ ಒಂದು ಕನ್ಯೆ ಸಿಗೋಲು. ಹೌದು ನೋಡ್ರಿ, ನನಗೆ ಅದೇ ಅರ್ಥ ಆಗಲಾಗ್ಯದ. ಎಷ್ಟು ಡಿಸೆಂಟ್ ಇರ್ತಾವ್ರಿ ಹುಡುಗರು. ಇಂಜಿನಿಯರಿಂಗ್ ಮಾಡಿದ್ದು ಅಲ್ಲಿ ಬೆಂಗಳೂರಾಗ ಒಂದು ಮನೆ ಅದ, ಬಾಂಬೆದಾಗ ಒಂದು ಮನೆ ಅದ, ಅಲ್ಲಿ ಒಂದು ಮನೆ ಅದ, ಇಲ್ಲಿ ಒಂದು ಮನೆ ಅದ ಅಂತ ಇರ್ತಾರೆ. ಅಂದ್ರೆ ಅವ್ರಿಗೆ ಕನ್ಯೆನೇ ಸಿಕ್ಕಿರಂಗಿಲ್ಲ. ಅಲ್ಲ ಏನು ಪ್ರಾಬ್ಲಮ್ ಅಂತಿದು. ಈಗೇನು ಹುಡುಗಿಯರ ಲವ್ ಮಾಡೋದು ಎಂಥವ್ರು ಮಾಡ್ತಾರೆ ನೋಡಿರೇನ್ರಿ? ಫುಲ್ ಹುಡುಗರು ಚಪ್ರಿಗಳು ಇದ್ದಂಗೆ ಇರ್ತಾರೆ ನೋಡ್ರಿ, ಅಂಥವ್ರನ್ನೇ ಲವ್ ಮಾಡ್ತಾರೆ ರೀ ಮಾಡಿದ್ರೆ. ಇಲ್ಲಾಂದ್ರೆ ದೊಡ್ಡ ಶ್ರೀಮಂತರಿ ಬೇಕಂತೇಳಿ ಮದುವೆ ಆಗಲಾರ್ದ ಕೂತ್ಬಿಡ್ತಾರೆ. ಹುಡುಗಿಯರು ಅಂಥ ಹುಡುಗರನ್ನ ಯಾಕೆ ಪ್ರೀತಿ ಮಾಡ್ತಾರಂದ್ರಿ, ಅವ್ರಿಗೋಸ್ಕರ ಟೈಮ್ ಕೊಡ್ತಾರೆ ಸರ. ಹೆಂಗೆ ಮಾತಾಡ್ತೀರಿ ನೀವು? ಎಲ್ಲಿ ಅಂತೀರಿ ಎಲ್ಲಿ ಕರ್ಕೊಂಡು ಹೋಗ್ತಾರ, ಏನಂತೀರಿ ಅದನ್ನು ಸಾಲ ಮಾಡ್ಯಾಗ ಕೊಡಿಸ್ತಾರ. ಹಂಗಾಗಿ ಅಂಥ ಹುಡುಗರಿಂದ ಬೆನ್ನತ್ತಾರಿ. ಇವು ಡಿಸೆಂಟ್ ಇದ್ದ ಹುಡುಗರು ಏನಾಗ್ಬಿಡ್ತದ್ರಿ, ಕಾಲೇಜ್ ಕಲಿ ಮುಂದಾಗ ಬರೀ ಓದೋದ್ರಾಗ ಟೈಮ್ ವೇಸ್ಟ್ ಮಾಡ್ತಾರೆ. ಆಮೇಲೆ ಬರೀ ನೌಕರಿ ಅದು ಇದು ಅಂತ ಕೂತ್ಬಿಡ್ತಾರೆ. ಅವರಿಗೆ ಲವ್ ಮಾಡ್ಲಿಕ್ಕೆ ಟೈಮ್ ಇರಂಗಿಲ್ಲಲ್ರಿ. ಹಂಗಾಗಿ ಮತ್ತೆ ಹುಡುಗಿಯರು ಅವರಿಂದ ಬೀಳಂಗಿಲ್ಲ. ಇಷ್ಟೇ ನೋಡ್ರಿ ವ್ಯತ್ಯಾಸ, ಬೇರೆ ಏನೂ ಇಲ್ಲ. ಖರೆ ನೋಡ್ರಿ ಸರ್, ಈಗ ನನಗೆ ಅರ್ಥ ಆಗ್ಲಿಕ್ಕತ್ತದ ನೀವು ಒಂದಿದ್ದು ಮಾತು. ನಮ್ಮ ಮಗ ಹಂಗೆ ಲವ್ನ್ಯಾಗ ಪವನ್ಯಾಗ ಬೀಳಿಲ್ರಿ, ಚಂದಾಗಿ ಓದಿ ಎಷ್ಟು ಡಿಸೆಂಟಾಗಿ ನೌಕರಿ ಮಾಡ್ಲಿಕ್ಕತ್ತದ್ರಿ. ಅದೇ ಅಂತೀನಲ್ರಿ, ಅಂಥ ಹುಡುಗನ್ನ ನೋಡ್ತೀವಿ ಅಂದ್ರೆ ನಿಮ್ಮ ಹುಡುಗ ಕೆಲವೊಬ್ರು ಹೆಂಗೆ ರಿಜೆಕ್ಟ್ ಮಾಡ್ಯಾರಂದ್ರಿ, ಅವ್ನಿಗೇನು ಗೊತ್ತಿಲ್ಲ ಅಂತೇಳಿ ರಿಜೆಕ್ಟ್ ಮಾಡ್ಯಾರ ನೋಡ್ರಿ ಹುಡುಗಿಯರು. ಇದ್ರ ಮೇಲೆ ತಿಳ್ಕೊಂಬಿಡ್ರಿ ನೀವು, ಅಂಥ ಹುಡುಗರನ್ನ ಇಷ್ಟಪಡ್ತಾರೆ ಈಗಿನ ಹುಡುಗಿಯರಂತ. ನಿಜ ಸರ್, ಕಾಲ ತುಂಬ ಚೇಂಜ್ ಆಗೋಯ್ತು. ಭಾಳ ಕೆಟ್ಟೋಗಿದೆ ಕಾಲ. ನಮ್ಮ ಕಡೆ ಹುಡುಗಿ ಸಿಗ್ತಿಲ್ಲ, ಅದರಲ್ಲೂ ಬ್ರೋಕರ್ಗಳಿಗೆ ತುಂಬ ಡಿಮ್ಯಾಂಡ್ ಆಗಿದೆ ರೀ. 1 ಲಕ್ಷ ಕೇಳ್ತಾರೆ. ಹೌದೌದ್ರಿ, ಬ್ರೋಕರ್ದು ಭಾಳ ಡಿಮ್ಯಾಂಡ್ ಆಗ್ಯದ ಅಲ್ರಿ ಈಗ. ಅವ್ರು ಶುರುವಿಗೇನೆ ಒಂದು ಅರ್ಧ ಕೊಡ್ಬೇಕು ನೋಡ್ರಿ, ಇಲ್ಲಾಂದ್ರೆ ಫೋನ ಎತ್ತಂಗಿಲ್ರಿ ಇವೇನ ಪಾರ್ಟಿ ಚಲೋ ಇಲ್ಲ ಅಂತೇಳಿ. ಅಷ್ಟು ಅವ್ರದ್ದು ಡಿಮ್ಯಾಂಡ್ ಆಗ್ಬಿಟ್ಟದ್ರಿ ಈಗ. ಮತ್ತು ಅವ್ರಿಗೂ ಒಂದು ಸ್ವಲ್ಪ ದಿನ ಕಾಲ ಅಂತ ಇರ್ತದ್ರಿ, ಅವರು ಗಳಿಕೆ ಮಾಡ್ಕೋಬೇಕಿಲ್ಲ. ಒಬ್ಬೊಬ್ರಿಗೆ ಒಂದೊಂದು ಕಾಲ ರೀ. ಈಗ ನೋಡ್ರಿ, ಕರೋನಾ ಬಂತಂದ್ರೆ ಆರಾಮಿಲ್ಲ ಅಂದ್ರೆ ಡಾಕ್ಟರ್ಗಳಿಗೆ ಲಾಭ ರೀ. ಆಮೇಲೆ ಯಾರ್ದಾರ ಮದುವೆ ಇತ್ತಂದ್ರೆ ಟೆಂಟ್ ಹಾಕೋರಿಗೆ ಲಾಭ. ಹಿಂಗೆ ರೀ, ಒಬ್ಬೊಬ್ರು ಒಂದೊಂದು ರೀತಿ ನೋಡ್ರಿ. ಎಲ್ಲರದು ಒಬ್ಬೊಬ್ರು ಅವ್ರವ್ರಿಗೆ ಏನೇನು ಲಾಭ ಇರ್ತದಲ್ಲ ಅದನ್ನ ಆಸೆ ಪಡೋರಿ. ಮತ್ತೆ ಆಯ್ತು ನೋಡ್ರಿಪ್ಪ, ಹೋಗೋಣ ನೋಡ್ರಿ, ಲೇಟ್ ಆಗ್ತದಿನ. ನಾ ಮನೆಗೆ ಏನಾರ ತಡ ಆಗಿ ಹೋದ್ನಿ ಅಂದ್ರೆ ನಾನು ಏನು ಹೂವು ಪತ್ರಿ ಕುಡಿ ಹಾರಿಸ್ತಾಳ. ಏನು ಮಾಡ್ಲಿಕ್ಕತ್ತಿ, ಏನು ನಡ್ದದ? ಈಗ ಬಂದ್ರೇನ? ಅಲ್ಲ, ಕನ್ಯಾದಾರ ಬರ್ತಾರ ಇವತ್ತ, ಜಲ್ದಿ ಬರ್ರಿ ಅಂತ ನಾ ಹೇಳಿನಿ. ಇಷ್ಟು ಲೇಟ್ ಆಗಿ ಬರ್ತಾರ. ಸ್ವಲ್ಪ ಸಂಜೆ ಕಡೆ ಬರ್ಬೇಕಾಗಿತ್ತು ತಿರ್ಗಾಡ್ಕೋತ. ನಿಮಗಂತ್ರ ಏನು ತಿಳಿಯಂಗಿಲ್ಲ ಒಟ್ಟ. ಏನು ಒಂದು ಮಗನ್ ನೋಡಕ್ ಬರ್ತಾರ, ನಾವು ಹೋಗ್ಬೇಕು ಜಲ್ದಿ ಅನ್ನೋದು ಏನೇನೇನೇ ಇಲ್ಲ. ಸುಮ್ಮ ತಿರುಗ್ಲಿಕ್ಕೆ ಹೋಗ್ಬಿಡೋದು ಒಟ್ಟ. ಸಂಸಾರ ಬ್ಯಾನ್ ಏನದ ನಿಮಗೆ? ನಿಮ್ಮಂತವ್ರಿಗೆ ಹಾಕ್ಬೇಕು ಹೆಂಡತಿ ಮಕ್ಕಳು ಸಂಸಾರ ಎಲ್ಲ. ಸುಮ್ಮ ತಿರ್ಗಾಕ್ ಹೋಗ್ಲಿಕ್ಕೆ ಬಿಟ್ಬಿಡ್ಬೇಕು ನಿಮ್ಮಂತವ್ರನ್ನ. ಮಾರಾಯ, ಇನ್ನ 12ಕ್ಕೆ ಬರ್ತಾರ, ಯಾಕೆ ಸುಮ್ಮನೆ ಒದರ್ತಿದಿ? ಟೆನ್ಷನ್ ಕೊಡ್ಬೇಡ. ನೀನು ಟೆನ್ಷನ್ ಮಾಡ್ಕೊಳ್ಳೋದು, ನನಗೂ ಟೆನ್ಷನ್ ಕೊಡೋದು ನೋಡು. ಏನೇನು ಆಗ್ಬೇಕು ಕೆಲಸ ಎಲ್ಲ ಆಗ್ತಿರ್ತಾವ, ಸುಮ್ಮ ಒದರ್ಬೇಡ. ನಿನ್ ಕೆಲಸ ನೀನು ನೋಡ್ಕೋ ಹೋಗು. ಏನು ಕೇಳಂಗಿಲ್ಲ. ಏನ್ರ ಹೇಳಿದ್ನಂದ್ರೆ ಒಂದ್ ಹಿಂಗಂದು ಬಿಡ್ತಾರ ನೋಡ ಒಟ್ಟ. ಎಲ್ಲಿ ಹೋಗ್ಯ ನಿನ್ ಮಗ? ಇವ ಒಬ್ಬ ಮಾರಾಯ ಎಲ್ಲಿದ್ದಾನೆ? ಎಲ್ಲಿರ್ತಾನ? ಅಲ್ಲೇ ಬೆಡ್ರೂಮ್ನಾಗ ಬಿದ್ದ ನೋಡು. ಅವ ಏನ್ ಎದ್ದೇಳ್ತಾನ? ನಾ ಎಬ್ಸಿದ್ರ ನೀವ್ ಎಬ್ಸುತ್ತಾನ ಎದ್ದೇಳಂಗಿಲ್ಲ. ನೀವರೇ 9-10 ತನ ಮನೆಗೆ ಬರಂಗಿಲ್ಲ. ರಾತ್ರಿ ಬೆಳತಾನ ಕಂಪ್ಯೂಟರ್ ಮುಂದೆ ಕೂತ್ ಬಿಡ್ತಾನೆ ಕೆಲಸ ಅಂತೇಳಿ. ಮುಂಜಾನೆ ಎದ್ದಗನೆ ಡುಶ್ ಅಂತ ಬಿದ್ದು ಬಿಡ್ತದ ಒಂದಿರ್ತಾನ. ಹಿಂಗ್ಯಾಕೆ ಒದರ್ತಿದಿ? ಸುಮ್ನೆ ಒದರದೊಂದಗನೆ ಒದರದನ. ಅವ ಸುಮ್ಮ ಎದ್ದಿರ್ತಾನ, ಕೆಲಸ ಮಾಡ್ತಿರ್ತಾನ, ಡ್ಯೂಟಿ ಅದ ಒಂದು, ನೈಟ್ ಡ್ಯೂಟಿ ಇದ್ ಸಂಬಂಧ ಎದ್ದಿರ್ತಾನ. ಹಂಗಾಗಿ ಮುಂಜಾನೆ ಮಲ್ಕೋತಾನ. ತಪ್ಪೇನದ್ರಾಗ? ಇದೇನ್ ಕೆಲಸ ಸುಡ್ಲಿ? ರಾತ್ರಿ ಬೆಳತನ ಗುರ್ಕ ಎದ್ದಂಗ ಎದ್ದೇಳದಂತ, ಮುಂಜಾನೆ ಎದ್ದಗನೆ ಬೀಳದಂತ. ಆಫೀಸ್ ಅಂದ್ರೆ ಹೆಂಗಿರ್ಬೇಕು? ಮುಂಜಾನೆ 10ಕ್ಕೆ ಹೋಗಿ ಸಂಜೆ ಕಡೆ 5 ಮುಗಿದು ಬಿಡ್ಬೇಕವ. ಅದಕ್ಕೆ ಆಫೀಸ್ ಅಂತಾರ. ನಿಮ್ಮ ನಡೆ ಕಡಿ ಹೋಗಿ ನಿನ್ನ ಮುಂದೆ ಮಾತಾಡ್ಲಿಕ್ಕೆ ಬರ್ತೀನಲ್ಲ ನಾನು. ನಿನ್ನ ಜೊತೆ ಮಾತಾಡೋದು ದೊಡ್ಡ ಕಷ್ಟ ಅದಳದು. ಆಯ್ತು, ನಾ ಎಬ್ಸ್ಕೊಂಡ್ ಬರ್ತೀನಿ ಅಂತ ನೀನು ಮುಂದಿನ ಕೆಲಸ ಮಾಡು. 4 ಮಂದಿನ ಕರಿತಿ ಏನು ನೋಡು, ಹೊಣ್ಯಾಗ ನೋಡ್ಲಿಕ್ಕೆ ಬರ್ತಾರ. ಆಯ್ತು, ಕರಿತೀನಿ ನಾನೆಲ್ಲ. ನೀವೇನೇನ್ ತರಬೇಕು ಅದು ತೊಗೊಂಬರ್ರಿ ಹೋಗಿ. ಆಯ್ತಳ, ನಾ ಎಲ್ಲ ಹೊರಗಿಂದ ವ್ಯವಸ್ಥೆ ಮಾಡ್ಕೋತೀನಿ ಅಂತ. ನೀನು ಮೊದಲ 4 ಮಂದಿನ ಮುತ್ತೈದೆಯರನ್ನ ಕರೆದು ನಿಂದು ಏನೇನದು ಕೆಲಸ ಮುಗಿಸ್ಕೊ ನೀನು. ಆಯ್ತಾಯ್ತು. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ಹಂಗೆ ಬಾಜುಕಿನ ಗಂಟಿ ಠಣ್ ಅಂತ ಹೊಡೀರಿ. ನಾ ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಎಲ್ಲರಿಗೂ ಧನ್ಯವಾದಗಳು.